ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಈಗ ಜಿ.ಬಿ. ವಿನಯ್ ಕುಮಾರ್ಗೆ ಎಲ್ಲಿಲ್ಲದ ಡಿಮ್ಯಾಂಡ್ ಶುರುವಾಗ್ತಾ ಇದೆ. ಜಿ.ಬಿ. ವಿನಯ್ ಕುಮಾರ್ ಕಾಂಗ್ರೆಸ್ ಪಕ್ಷದಿಂದನೇ ಟಿಕೆಟ್ ಕೊಡಬಹುದು, ನಮ್ಮ ಗುರುಗಳು ಸಿದ್ದರಾಮಯ್ಯನವರು ಟಿಕೆಟ್ ಕೊಡಿಸಬಹುದು ಅನ್ನೋ ಒಂದು ನಿರೀಕ್ಷೆನಲ್ಲೇ ಇದ್ದಾರೆ. ಆದರೆ ಆ ಕ್ಷೇತ್ರದಲ್ಲಿ ಕಾಂಗ್ರೆಸ್ನಿಂದ ಅಲ್ಪಸಂಖ್ಯಾತರಿಗೆ ಟಿಕೆಟನ್ನು ಕೊಡಬೇಕು, ಸೈಯದ್ ಖಲೀದ್ ಅವರನ್ನು ಕಣಕ್ಕಿಳಿಸಬೇಕು ಅನ್ನೋ ಒಂದು ಲೆಕ್ಕಾಚಾರ ಕೂಡ ಶುರುವಾಗಿದೆ. ಸೈಯದ್ ಖಲೀದ್ ಅವರಿಗೆ ಟಿಕೆಟ್ ಸಿಗತ್ತೆ ಅಂತ ಅವರ ಬೆಂಬಲಿಗರು ಈಗಾಗಲೇ ಕ್ಷೇತ್ರಾದ್ಯಂತ ಹೇಳ್ಕೊಂಡು ತಿರುಗಾಡ್ತಾ ಇದ್ದಾರೆ. ಆದರೆ ಕಾಂಗ್ರೆಸ್ ಪಕ್ಷ ಆ ಕ್ಷೇತ್ರದಲ್ಲಿ ಜಿ.ಬಿ. ವಿನಯ್ ಕುಮಾರ್ಗೆ ಕಾಂಗ್ರೆಸ್ ಟಿಕೆಟ್ ಕೊಟ್ಟರೆ ಖಂಡಿತವಾಗಿಯೂ ಗೆಲ್ತಾರೆ. ಜಿ.ಬಿ. ವಿನಯ್ ಕುಮಾರ್ಗೆ ಕೇವಲ ಪಕ್ಷದ ವರ್ಚಸ್ಸಲ್ಲ, ವೈಯಕ್ತಿಕ ವರ್ಚಸ್ಸು ಇದೆ. ಅವರಿಗೆ ಎಲ್ಲ ಸಮುದಾಯದವರು ಸಪೋರ್ಟ್ ಮಾಡ್ತಾರೆ. ಅವರು ಕಳೆದ 5-6 ವರ್ಷದಿಂದ ಸಮಾಜ ಸೇವೆಯನ್ನು ಮಾಡ್ಕೊಂಬರ್ತಾ ಇದ್ದಾರೆ ಮತ್ತು ವಿದ್ಯಾವಂತ ಯುವಕ ಅಂತ ಹೆಸರು ಮಾಡಿದ್ದಂಥವರು ಮತ್ತು ಅಹಿಂದ ಭವಿಷ್ಯದ ನಾಯಕ ಅಂತ ಗುರುತಿಸ್ಕೊತಾ ಇರೋರು. ಅವರಿಗೆ ಕಾಂಗ್ರೆಸ್ ಅನ್ಯಾಯ ಮಾಡಿದ್ರೆ ಖಂಡಿತ ಒಂದು ಕ್ಷೇತ್ರವನ್ನು ಕಳೆದುಕೊಳ್ಳುತ್ತೆ, ಇದರಲ್ಲಿ ಡೌಟೇ ಇಲ್ಲ ಅನ್ನೋ ಮಾತುಗಳು ಕೂಡ ಶುರುವಾಗಿದೆ. ಈಗ ವಿನಯ್ ಕುಮಾರ್ ಅವರಿಗೆ ಕಾಂಗ್ರೆಸ್ ಟಿಕೆಟ್ ಸಿಗೋದಿಲ್ಲ ಅಂತೇನಾದರೂ ಆದರೆ ಅವರನ್ನು ಸೆಳೆಯೋದಕ್ಕೆ BJP ನಾಯಕರು ಕೂಡ ಪ್ಲ್ಯಾನ್ ಮಾಡ್ತಾ ಇದ್ದಾರೆ. BJP ನಾಯಕರು ಕೇವಲ ಈ ಬಾರಿಯ ಉಪಚುನಾವಣೆ ಒಂದೇ ಅಲ್ಲ, ಮುಂದಿನ ಚುನಾವಣೆಗಳನ್ನು ಗಮನದಲ್ಲಿಟ್ಟುಕೊಂಡು ವಿನಯ್ ಕುಮಾರ್ ಅವರನ್ನು BJP ಪಕ್ಷಕ್ಕೆ ಕರೆತರಬೇಕು, ಅವರಿಗೆ ಟಿಕೆಟ್ ಕೊಡಬೇಕು ಅನ್ನೋ ಲೆಕ್ಕಾಚಾರದಲ್ಲಿರೋದು. ಯಾಕಂದರೆ ಆ ಕ್ಷೇತ್ರದಲ್ಲಿ ಅಂದರೆ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ BJPಯ ಸಾಂಪ್ರದಾಯಿಕ ಮತಗಳು 40,000 to 50,000 ಇದೆ. ಆ ಕ್ಷೇತ್ರದಲ್ಲಿ ಕುರುಬ ಸಮುದಾಯದ ಮತಗಳು 30,000ದಷ್ಟಿದೆ. BJPಯ ಸಾಂಪ್ರದಾಯಿಕ ಮತಗಳು, ಕುರುಬ ಸಮುದಾಯದ ಮತಗಳು ಮತ್ತು ವಿನಯ್ ಕುಮಾರ್ ಅವರ ಕಾರಣದಿಂದ ಅಹಿಂದ ವರ್ಗದ ಮತಗಳು ಕೂಡ ಬರುತ್ತೆ. ಆಗ BJP ಅಭ್ಯರ್ಥಿಯಾಗಿ ವಿನಯ್ ಕುಮಾರ್ ಸ್ಪರ್ಧೆ ಮಾಡಿದ್ರೆ ಗೆಲುವನ್ನು ಸಾಧಿಸ್ತಾರೆ ಅನ್ನೋ ಲೆಕ್ಕಾಚಾರ ಕೂಡ ಕೇಳಿ ಬರ್ತಾ ಇದೆ. ಹೀಗಾಗಿ ವಿನಯ್ ಕುಮಾರ್ ಅವರಿಗೆ BJP ನಾಯಕರು ಗಾಳ ಆಗ್ತಾ ಇದ್ದಾರೆ. ಮತ್ತೊಂದು ಮೂಲಗಳ ಪ್ರಕಾರ ವಿನಯ್ ಕುಮಾರ್ ಕಾಂಗ್ರೆಸ್ BJP ಎರಡರಿಂದನೂ ಬೇಡ, ಟಿಕೆಟ್ ಸಿಗಲಿಲ್ಲ ಅಂದರೆ ಪಕ್ಷೇತರವಾಗಿ ಸ್ಪರ್ಧೆ ಮಾಡಿಬಿಡೋಣ ಅನ್ನೋ ತೀರ್ಮಾನಕ್ಕೂ ಬಂದಿದ್ದಾರಂತೆ. ಪಕ್ಷೇತರವಾಗಿ ಸ್ಪರ್ಧೆ ಮಾಡಿ ಗೆದ್ದರೆ ಆಗ ಅವ್ರಿಗೆ ಇನ್ನಷ್ಟು ಡಿಮ್ಯಾಂಡ್ ಆಗುತ್ತೆ. ಇತ್ತ ಕಾಂಗ್ರೆಸ್ನಿಂದನೂ ಆಫರ್ ಬರುತ್ತೆ, BJPಯಿಂದನೂ ಆಫರ್ ಬರುತ್ತೆ ಮತ್ತು ಕಾಂಗ್ರೆಸ್ ನಾಯಕರಿಗೆ ಆಗಲಾದರೂ ಬುದ್ಧಿ ಬರಬಹುದು. ಈ ಹುಡುಗನಿಗೆ ನಾವು ಲೋಕಸಭಾ ಚುನಾವಣೆಯಲ್ಲಿ ಟಿಕೆಟ್ ಕೊಡಲಿಲ್ಲ, ಈ ಬಾರಿ ವಿಧಾನಸಭಾ ಉಪಚುನಾವಣೆನಾದರೂ ಕೊಟ್ಟಿದ್ದರೆ ನಮ್ಮ ಪಕ್ಷ ಒಂದು ಗೆಲ್ತಿತ್ತು ಅನ್ನೋ ಒಂದು ಪಾಪ ಪ್ರಜ್ಞೆ ಅವರನ್ನು ಕಾಡಬಹುದು. ಹೀಗಾಗಿ ವಿನಯ್ ಕುಮಾರ್ ಪಕ್ಷೇತರವಾಗಿ ನಿಂತೆ ಗೆಲ್ಲಿ ಅಂತಲೂ ಕೂಡ ಕೆಲವರು ಹೇಳ್ತಾ ಇದ್ದಾರೆ. ಆದರೆ ಒಂದು ಮಾತಂತೂ ಸತ್ಯ, ಜಿ.ಬಿ. ವಿನಯ್ ಕುಮಾರ್ ಕಳೆದ 2 ವರ್ಷಗಳಿಂದ ರಾಜ್ಯ ಮಟ್ಟದ ನಾಯಕರಾಗಿ ಬಿಂಬಿತರಾಗ್ತಾ ಇದ್ದಾರೆ. ಕುರುಬ ಸಮುದಾಯದಲ್ಲಿ ಭವಿಷ್ಯದ ನಾಯಕ ಅಂತ ಬಿಂಬಿತರಾಗ್ತಾ ಇದ್ದಾರೆ. ದಿನೇ ದಿನೇ ಅವರ ಜನಪ್ರಿಯತೆ ಹೆಚ್ಚಾಗ್ತಾ ಇದೆ. ಕೇವಲ ದಾವಣಗೆರೆ ಮಾತ್ರ ಅಲ್ಲ, ರಾಜ್ಯಾದ್ಯಂತ ವಿನಯ್ ಕುಮಾರ್ ಅವರ ಹೆಸರುಗಳು ಕೇಳಿ ಬರ್ತಾ ಇದೆ. ಅದರಲ್ಲೂ ಅಹಿಂದ ಸಮುದಾಯದ ಸಮಾವೇಶಗಳಾಗ್ಬೋದು, ಕಾರ್ಯಕ್ರಮಗಳಾಗ್ಬೋದು, ಆ ಕಾರ್ಯಕ್ರಮದ ಬ್ಯಾನರ್ಗಳಲ್ಲಿ ವಿನಯ್ ಕುಮಾರ್ ಅವರ ಫೋಟೋ ಬರ್ತಾ ಇದೆ. ಇದೆಲ್ಲ ಏನು ತಿಳಿಸ್ತಾ ಇದೆ ಅಂದರೆ ವಿನಯ್ ಕುಮಾರ್ ಕರ್ನಾಟಕ ರಾಜ್ಯದ ಭವಿಷ್ಯದ ಅಹಿಂದ ನಾಯಕ, ಕರ್ನಾಟಕ ರಾಜ್ಯದ ಭವಿಷ್ಯದ ಬಹುದೊಡ್ಡ ನಾಯಕರಾಗ್ತಾರೆ ಅನ್ನೋ ಒಂದು ಸುಳಿವನ್ನು ಕೊಡ್ತಿರೋದು. ಹೀಗಾಗಿಯೇ ವಿನಯ್ ಕುಮಾರ್ಗೆ ಡಿಮ್ಯಾಂಡ್ ಶುರುವಾಗಿರೋದು ಮತ್ತು ವಿನಯ್ ಕುಮಾರ್ ಬಗ್ಗೆ ಕಾಂಗ್ರೆಸ್ ನಾಯಕರು ಕೂಡ ಯೋಚನೆ ಮಾಡಬೇಕಾದಂಥ ಪರಿಸ್ಥಿತಿ ಬಂದಿದೆ. ಒಂದು ವೇಳೆ ವಿನಯ್ ಕುಮಾರ್ ಅವರಿಗೆ ಕಾಂಗ್ರೆಸ್ ಟಿಕೆಟ್ ಕೊಡದೆ ಬೇರೆಯವ್ರಿಗೆ ಕೊಟ್ಟರೆ ಆ ಕ್ಷೇತ್ರದಲ್ಲಿ ಏನೇನಾಗಬಹುದು, ಕಾಂಗ್ರೆಸ್ ಗೆಲ್ಲೋದಕ್ಕೆ ಸುಲಭವಾಗುತ್ತೆ ಆ ಕ್ಷೇತ್ರ. ಸಿದ್ದರಾಮಯ್ಯನವ್ರ ಮಾತು ಈ ಬಾರಿಯ ಉಪಚುನಾವಣೆಯಲ್ಲಿ ನಡೆಯುತ್ತಾ? ಯಾಕಂದರೆ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಸಿದ್ದರಾಮಯ್ಯನವರು ವಿನಯ್ ಕುಮಾರ್ ವಿರುದ್ಧ ಪ್ರಚಾರ ಮಾಡ್ತಾರೆ. ಯಾರ್ಯಾರನ್ನೋ ಮಾತು ಕೇಳಿಕೊಂಡು ನೀವು ಪಕ್ಷೇತರ ಅಭ್ಯರ್ಥಿಗೆ ಓಟ್ ಹಾಕಬೇಡಿ, ನೀವು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗೆ ಓಟ್ ಹಾಕಿದ್ರೆ ನನಗೆ ಓಟ್ ಹಾಕಿದಾಗೆ ಅಂತೇಳಿ ಭಾವನಾತ್ಮಕವಾಗಿ ಅಹಿಂದ ಸಮುದಾಯದವ್ರ ಮೇಲೆ ಪ್ರಭಾವವನ್ನು ಬೀರ್ತಾರೆ. ಆದರೆ ಈ ಬಾರಿಯ ಚುನಾವಣೆಯಲ್ಲಿ ಸಿದ್ದರಾಮಯ್ಯನವರು ಈ ರೀತಿಯ ಭಾವನಾತ್ಮಕ ಅಸ್ತ್ರ ಬಿಟ್ಟರೂ ಪ್ರಯೋಜನ ಆಗಲ್ಲ. ಸಿದ್ದರಾಮಯ್ಯನವರ ಮಾತನ್ನು ಆ ಕ್ಷೇತ್ರದಲ್ಲಿರುವಂತಹ ಪ್ರಮುಖವಾಗಿ ಕುರುಬ ಸಮುದಾಯದ ಮತದಾರರು ಕೇಳೋದಿಲ್ಲ. ಇಲ್ಲ, ಈ ಬಾರಿ ಒಬ್ಬ ಯುವ ನಾಯಕನನ್ನು ನಾವು ಆಯ್ಕೆ ಮಾಡಿಕೊಳ್ಳಲೇಬೇಕು, ವಿನಯ್ ಕುಮಾರ್ ಸೂಕ್ತ ವ್ಯಕ್ತಿ, ಅವರು MLA ಆದರೆ ಕ್ಷೇತ್ರ ಅಭಿವೃದ್ಧಿ ಆಗುತ್ತೆ ಮತ್ತು ನಮ್ಮ ಮಕ್ಕಳು ಕೂಡ ವಿದ್ಯಾವಂತರಾಗ್ತಾರೆ. ಈಗಾಗಲೇ ಅವರು ಶಿಕ್ಷಣ ಸಂಸ್ಥೆಯನ್ನು ಪ್ರಾರಂಭ ಮಾಡಿ ಎಲ್ಲ ಯುವಕರಿಗೂ ಮಾರ್ಗದರ್ಶಕರಾಗಿದ್ದಾರೆ. ಈಗ ಅವರು MLA ಅನ್ನೋ ಒಂದು ಅಧಿಕಾರ ಅವ್ರ ಕೈಗೆ ಸಿಕ್ಕಿದ್ರೆ ಮತ್ತಷ್ಟು ಕ್ಷೇತ್ರವನ್ನು ಅಭಿವೃದ್ಧಿ ಮಾಡ್ತಾರೆ ಮತ್ತು ನಮ್ಮ ಮಕ್ಕಳಿಗೆ ದಾರಿದೀಪ ಆಗ್ತಾರೆ, ಒಳ್ಳೆ ವಿದ್ಯೆಯನ್ನು ಕೊಡ್ತಾರೆ. ಹೀಗಾಗಿ ಅಂಥವ್ರನ್ನ ಗೆಲ್ಲಿಸ್ತೀವಿ, ಈ ಸರಿ ನಿಮ್ಮ ಮಾತು ಕೇಳೋದಿಲ್ಲ ಅಂತಲೂ ಕೂಡ ಹೇಳುವಂತಹ ಸಾಧ್ಯತೆ ಇದೆ. ಹೀಗಾಗಿ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರ ಜಿ.ಬಿ. ವಿನಯ್ ಕುಮಾರ್ ಸುತ್ತಾನೆ ಸುತ್ತಾ ಇರೋದು ತುಂಬಾ ಕುತೂಹಲ ಮೂಡಿಸ್ತಾ ಇದೆ.